ಪಂದ್ಯಾಟದ ಆರಂಭಿಕ ದಾಳಿಯಲ್ಲಿ ಟೀಮ್ ಕನ್ನಡ ಪರವಾಗಿ ವಿನಯ ಜರ್ಸಿ ನಂಬರ್ 3 ದಾಳಿಯಲ್ಲಿ ವಿನಯ ಅಣ್ಣ ಸಾಂಗ್ಸ್ ಒಂದು ದಯವಿಟ್ಟು ಹಾಕ್ಬಿಡಿ. ಸೆಮಿಫೈನಲ್ ಪಂದ್ಯಾಟ ಆಯ್ತಾ, ಕೊಂಚ ಮಟ್ಟಿಗೆ ಎಡವಟ್ಟಾದ್ರೂ ತೀರ್ಪುಗಾರರ ತಲೆ ಮೇಲೆ ಇರ್ತಾರೆ ಪ್ಲೇಯರ್ಸ್ಗಳು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ತೀರ್ಪುಗಾರರ ಹತ್ರ 3 ವೆಹಿಕಲ್ ಸಿಗ್ನಲ್ ಕೊಡ್ತಾರೆ, ರೆಡ್ ಆರೆಂಜ್ ಗ್ರೀನ್. ಅದವ್ರ ಜೋಬಲ್ಲಿ ಯಾವಾಗ್ಲೂ ಇರುತ್ತೆ, ಅದು ಪ್ಲೇಯರ್ಸ್ಗಳಿಗೆ ನೆನಪಿರಲ್ಲ. ಎಸ್ ಬೋನಸ್ ಪುರಸ್ಕಾರ ಖಾತೆ ಆರಂಭ 1-0 ಕನ್ನಡ 1-3 ಈತ ನಡುವೆ ಮೊತ್ತ ಜೂನಿಯರ್ ಶಶಾಂಕ ಜರ್ಸಿ ನಂಬರ್ 10 ಹರಿಹರಿಯದ ಯುವಕ. ಇತ್ತೀಚಿನ ಕಾಲಘಟ್ಟದಲ್ಲಿ ಕಬಡ್ಡಿಯ ಜೀವನವನ್ನು ರೂಪಿಸಿಕೊಳ್ಳುವ ತವಂಗದ ಹೆಜ್ಜೆಯನ್ನು ಮುನ್ನಡೆಯುತ್ತಿರುವಂತಹ ಶಶಾಂಕ ಎಂಟಿ ರೈಡ್ ನಮಗಿನ್ನವಾಗಿ ಮರಳುವಂತ ವೇಳೆಯಲ್ಲಿ ಎದುರಾಳಿ ಪಾಳ್ಯದಲ್ಲಿ ವಿನಯ ಸತತವಾಗಿ ದಾಳಿಗಳನ್ನು ಮುಂದುವರಿಸಿಕೊಂಡ್ರ. ರೈಟ್ ಕವರ್ ವಿಭಾಗದಲ್ಲಿ ಕಾಂತ ಕೊಂಚ ಮಟ್ಟಿಗೆ ಕಾಂತನ ಡಿಫೆಂಡರ್ಸ್ ಕೈ ಹಿಡಿತವನ್ನು ಪಡೆದುಕೊಂಡ್ರ. ಸತತವಾಗಿ ದಾಳಿಗಾರರನ್ನು ಕಟ್ಟಾಕುವ ಎಲ್ಲಾ ಸಾಮರ್ಥ್ಯವಿದೆ. ಎಡವಟ್ಟು ಶಶಾಂಕ ಬೇಡದ ಹಿಡಿತಕ್ಕೆ ಮಾಡಿದಂತ ಪ್ರಯತ್ನ. ತಂಡಗಳು ಮತ್ತೆ ಆರಂಭಿಕ ಕೊಂಡುಕೊಳ್ತಾ ಇದೆ. ಜರ್ಸಿ ನಂಬರ್ 33 ಪೂಜಾರಿ ದಾಳಿಯಲ್ಲಿ ಜರ್ಸಿ ನಂಬರ್ 33 ಪೂಜಾರಿ ದಾಳಿಯಲ್ಲಿ ಪೂಜಾರಿ 1 2 3 ಬಂದಂತೆ ಇತ್ತು ಬೇಡ, ಕೂದಲೆಳೆಯ ಆಂತರಲ್ಲಿ ಹೋಗಿತು ದಾಳಿಗಾರನ ಕೊಂಚ ಆಸೆಯ ತ್ರಾಣ. 3-1 ಪಂದ್ಯಾಟ 3-1 ಇನ್ ಫೇವರ್ ಆಫ್ ಟೀಮ್ ಕನ್ನಡ. 2 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ. ಪಂದ್ಯಾಟ ಬೆಳಿಗ್ಗೆದ ಸತತ ದಾಳಿಗಳು ಮುಂದುವರಿಸಿಕೊಂಡ್ರ. ಹೆಮ್ಮೂರು ಪರವಾಗಿ ಏನು ದಾಳಿಗಾರರು ಅಂಕಣದ ಬಲಭಾಗದಲ್ಲಿ ಇರುವಂತ ಯಾವ ಸಂದರ್ಭದಲ್ಲಾದರೂ ಪಂದ್ಯಾವಳಿಯ ಸಂಪೂರ್ಣ ಚಿತ್ರಣವನ್ನು ಬದಲಿಸುವಂತಹ ಆಟಗಾರ ಸಚಿನ್ ತನ್ನ ಮೂಲಕವಾಗಿ ದಾಳಿಗಳನ್ನು ಆರಂಭಿಸಿಕೊಳ್ಳುವ ಲೆಕ್ಕಾಚಾರ ಕೂಡ ಆರಂಭಿಕ ಹಂತವನ್ನು ಕಂಡುಕೊಂಡ್ರ. ಭಕ್ತಿ ಸಚಿನ ಭಕ್ತಿ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ಲೆಕ್ಕಾಚಾರದ ಕ್ಷಣನೀಯ ಅವಕಾಶವನ್ನು ಕಲ್ಪಿಸಿಕೊಡುವ ಮುಖ್ಯವಾಗಿ ಎಂಟಿ ರೈಡ್ ಮುಖ್ಯವಾಗಿ ಸಚಿನ್ ಮರಳುವಂತ ವೇಳೆಯಲ್ಲಿ ನಾವಿದ್ರ ಕನ್ನಡ ತಂಡದ ಪರವಾಗಿ ಸತತವಾಗಿ ದಾಳಿಯಲ್ಲಿ ವಿನಯ ಜರ್ಸಿ ನಂಬರ್ 3 ಅಂಕಪಟ್ಟಿಯಲ್ಲಿ 3-1 ಪಂದ್ಯಾಟ 3-1. ಯಾರಿಗೆ ಫ್ರೆಂಡ್ಸ್ ಶಂಕರ ಮನಯ ಮೊದಲನೇ ವರ್ಷದ ಚಾಂಪಿಯನ್ ಪಟ್ಟ. ಏಳು ನಿಮಿಷದ ಪಂದ್ಯಾವಳಿಗಳು. ಮೊದಲನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿರುವಂತ ಫೈನಲ್ಗೆ ಯಾವ ತಂಡ ಮೊದಲನೇದಾಗಿ ನೆಗೆತವನ್ನು ಪರಿಕರಿಸಿದ ಕಾದಿರಬೇಕಾಗ್ತದೆ. ಹೆಸರಾಡಿ ಬಂಧುಗಳ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಪ್ರಕಾಶ್ ಮಾಲೀಕತ್ವದ ವಿನಾಯಕ ವಿರುದ್ಧವಾಗಿ ಟೀಮ್ ಅನ್ನಪೂರ್ಣ. ಎರಡನೇ ಸೆಮಿಫೈನಲ್ ಪಂದ್ಯಾಟಕ್ಕೆ ನಡೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ದಾವಣಗೆರೆ ರತೀಶ್ ಅಲಿಯಾಸ್ ಭಟ್ಟ ಎಂಟಿ ರೈಟ್ ಮುಖ್ಯವಾಗಿ ಬರಡುವಂತ ವೇಳೆಯಲ್ಲಿ 3-1 ಪಂದ್ಯಾಟವಿದ್ರ 3-1 ಪಂದ್ಯಾಟ. ಮತ್ತೆ ಇತ್ತ ನಡೆದ ದಾವಣಗೆರೆ ಮದನ
ಎರಡನೇ ಸೆಮಿಫೈನಲ್ ಪಂದ್ಯಾಟಕ್ಕೆ ನಡು ಎರಡೂ ತಂಡದ ಆಟಗಾರರ ತಮ್ಮ ಪೂರ್ಣ ಸಿದ್ಧತೆಯೊಂದಿಗೆ ಪ್ರವೇಶಕಾರ ಬಿಡುವನೆ. ಮೊದಲಾರ್ಧದ ಮೊದಲ ಮಲ್ಲಿಕಾರ್ಜುನ ಹೆಮ್ಮೂರಿಗೆ ಬರಬೇಕಾಗ್ತಾ ಇದೆ. ಮತ್ತೆ ಸಚಿನನ ದಾಳಿಗಳು ಕೂಡ ಮುಂದುವರಿಸಿಕೊಳ್ಳುವ ಲೆಕ್ಕಾಚಾರದ ಕ್ಷಣಮೀಯ ಸಮಯದಲ್ಲಿ ನಾವಿರುವಂತಹ ದಾಳಿಯಲ್ಲಿ ಸಚಿನ್ ಒಂದು ಅಂಕ ಬೇಕಾಗಿದೆ. ಮದನ 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 ಮಾಡಿದಂತ ಎಡಬಟ್ಟು ಅಂಕಣದ ಒಳಭಾಗಕ್ಕೆ ಬಂದಾಗಿದೆ ಶಶಾಂಕ. ಈ ಹಂತದಿಂದ ಡಿಫೆನ್ಸ್ ನ ವೈಫಲ್ಯತೆ ಮಾಡುವಂತಿಲ್ಲ. ಈರುಳ್ಳಿ ಪಳ್ಯದಲ್ಲಿ ಮತ್ತೆ ಮಿನಿಗಿನ ದಾಳಿಗಳು ಮುಂದುವರಿಸಿಕೊಂಡ್ರ. ಎರಡು ಮೂರರಲ್ಲಿನ ಪಂದ್ಯಾಟ 2-3. ವಿನಯ ಮೊತ್ತ ಎಂಪಿ ದಾಳಿಗೊಂದಿಗೆ ಮರಳುವಂತ ಬೆಳೆಗಲಿ ಸತತವಾಗಿ ಸಚಿರನ ದಾಳಿಗಳು ಸತತವಾಗಿ ಮುಂದುವರಿಸಿಕೊಳ್ತಾ ಇದ್ದ. ಗೆದ್ದರೆ ನೇರವಾಗಿ ಫೈನಲ್ಗೆ ಜಿಗಿತ, ಸೋತರೆ ತೃತೀಯ ಇಲ್ಲ ಚತುರ್ಥ ಸ್ಥಾನ ಕೂಡ ಖಚಿತ. ಎರಡೂ ಕೂಡ ತಮಗೆ ಬಿಟ್ಟಂತಹ ಆಯ್ಕೆ, ಯಾವುದಾದರನ್ನು ಕೂಡ ತಾವೇ ಆಯ್ಕೆ ಮಾಡಿಕೊಳ್ಳಬಹುದಾದ ಅವಕಾಶವನ್ನು ಕೂಡ ಈ ಒಂದು ಪಂದ್ಯಾವಳಿ ಸೃಷ್ಟಿಸ್ತಾ ಇದೆ. ಎಂಟಿ ರೈಡ್ ಬಗ್ಗೆ ಸಚಿನ್ ಮರಳುವಂತ ಬೇಡಿಗೆಯಲ್ಲಿ ಸತತವಾಗಿ ಏಕಾಂಗಿ ದಾಳಿಗಳನ್ನು ಮುಂದುವರಿಸಿಕೊಂಡ ಆಟಗಾರ ವಿನಯ. ಮತ್ತು ವಿನಯ ಎಡಬಟ್ಟು ಮಾಡುವಂತಿಲ್ಲ. ಡಿಫೆನ್ಸ್ ಎಡಬಟ್ಟು ಮಾಡಿದರೆ ಮೊದಲಾರ್ಧ ತೀರ್ಪುಗಾರರ ವಿಸಲ್ ಸದ್ದಾಗಿದೆ. ಮೊದಲಾರ್ಧದ ಮುಕ್ತಾಯದ ವೇಳೆಯಲ್ಲಿ 2-3ರಲ್ಲಿನ ಪಂದ್ಯಾಟ ಒಂದಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ ಟೀಮ್ ಕರ್ಣ, ಒಂದಂಕದ ಸ್ಪಷ್ಟ ಹಿನ್ನಡೆಯಲ್ಲಿದೆ ಮಲ್ಲಿಕಾರ್ಜುನ ಹೆಮ್ಮೂರು. ಯಾರಿಗೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಸೆಣಸಾಡುವಂತ ನೆಂಟು, ಯಾರಿಗೆ ತೃತೀಯ ಬಹುಮಾನ, ಯಾರಿಗೆ ಚತುರ್ಥ ಬಹುಮಾನ, 10ನೇ ವರ್ಷದ ಚಾಂಪಿಯನ್ ಪಟ್ಟ ಯಾರ ಮುಡಿ ಸೇರ್ತದೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಚಿನ್ನದ ಬಣ್ಣ ಹೋಲುವ ಮುಚ್ಚಿನ ಬೇಕಾದ ಟ್ರೋಫಿ ಯಾರ ಕೊರಳಿಗೆ ಒಲಿತದ. ಕಾದೋಡುವಂತ ಹೊತ್ತಿನಲ್ಲಿ ನಾವಿರುವಂತ ದ್ವಿತೀಯಾರ್ಧದ ಆರಂಭಿಕ ವೇಳೆಗೆ ತೀರ್ಪುದಾರರ ವಿಸಲ್ ಕೂಡ ಸದ್ದು ಮಾಡಿದಂತ ದಾಳಿಗಾರಿಕೆ ಭಾಗದಲ್ಲಿ ಸಚಿನ್ ಜರ್ಸಿ ನಂಬರ್ 29ರ ಸಚಿನ್ನ ದಾಳಿಗಳು ಕೂಡ ಆರಂಭಿಸಿಕೊಂಡ್ರ. ಬಲಾಢ್ಯ 6 ಡಿಫೆನ್ಸ್ನಲ್ಲಿ ಬೋನಸ್ ಆನಾದಂತ ಸಚಿನ. ದಾಳಿಯಲ್ಲಿ ಸಚಿನ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ ನೋಡಿ ಬಂಧುಗಳ. ವಿಕಾಸ್ ಮತ್ತೆ ಪಂದ್ಯಾವಳಿಗಳ ಸಮಬಲಕ್ಕೆ ಬರುವಂತ ಸೂಚನೆ ಇದೆ. ದಾಳಿಯ ಸಂಪೂರ್ಣ ಜವಾಬ್ದಾರಿ ವಿನಯನ ಹೆಗಲೇರ್ತಾ ಇದೆ. ದಾಳಿಯಲ್ಲಿ ವಿನಯ ಜರ್ಸಿ ನಂಬರ್ 3. ಅಂಕದ ಒಳಭಾಗಕ್ಕೆ ಪೂಜಾರಿಯ ಆಗಮನ ಆಗಿದೆ. ತನ್ನ ತಂಡಕ್ಕೆ ಪ್ರಸಾದ ಬರುತ್ತಾ ಕಾದಾಡಬೇಕಾಗಿದೆ. 3-3 ಸಮಬಲದಲ್ಲಿರುವಂತ ಪಂದ್ಯಾಟ.
ದಾಳಿಯಲ್ಲಿ ಪೂಜಾರಿ ದಾಳಿಯಲ್ಲಿ ಪೂಜಾರಿ ಎಂಟಿ ದಾಳಿ ಆಗುವಂತ ಸಾಧ್ಯತೆಯಲ್ಲ ಯಾಸ ಎಂಟಿ ಬಗ್ಗೆ ಪೂಜಾರಿ ಬರಡುವಂತ ವೇಳೆಯಲ್ಲಿ ಮತ್ತೆ ಸತತವಾಗಿ ದಾಳಿಗಾರಿಕೆ ವಿಭಾಗದಲ್ಲಿ ವಿನಯನ ಮರ ಹೋಗ್ತಾ ಇದ್ದ ಎಷ್ಟು ಎಲ್ಲಿದ್ದೀರಾ ಲಾಸ್ಟ್ 5 ಮಿನಿಟ್ ಮೂರು ಸಮಬಲದಲ್ಲಿದೆ ಪಂದ್ಯಾವಳಿ 3 ಹೊರೆ ಕೊಡಲಾಗುವುದಿಲ್ಲ ಅರ್ಧ ಅಂಕವನ್ನು ಕೊಡಲಾಗುವುದಿಲ್ಲ ಚಾನ್ಸ್ ಇಲ್ಲ 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 ಅಷ್ಟೇ ಈಗ ಆ ಕಡೆಗೆ 2,000 ಈ ಕಡೆಗೆ 2,000 ಗೌತಮ್ 2,000 ಅಂದ್ರೆ ಇಲ್ಲಿ ಕೋರ್ಟಲ್ಲಿ ದಡಬಡ ಸೌಂಡ್ ಎಸ್ಟಡಿ ಮತಗಳ 2ನೇ ಸೆಮಿಫೈನಲ್ಗೆ ಬನ್ನಿ ವಿನಾಯಕ ವಿರುದ್ಧವಾಗಿ ಅನ್ನಪೂರ್ಣ ಎಡಮಟ್ಟು ಕೃತಿಕಾ ಬೇಡದ ಹಿಡಿತಕ್ಕೆ ಕೃತಿಕಾ ಮಾಡಿದಂತ ಎಡಮಟ್ಟು ಈ ಹಂತದಿಂದ ಕಳಿಸ್ಕೊಳ್ತಿದ್ದಾರ 5-4 ಪಂದ್ಯಾಟ 5-4 ಒಂದಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ ಮಲ್ಲಿಕಾರ್ಜುನ ಹೆಂಬೂರು ಈ ಹಂತದಿಂದ ಡಿಫೆನ್ಸ್ ಎಡವಟ್ಟು ಮಾಡುವಂತಿಲ್ಲ ಡಿಫೆನ್ಸ್ ಎಡವಟ್ಟು ಮಾಡಿದಲ್ಲ ಡಿಫೆನ್ಸ್ ಎಡವಟ್ಟು ಮಾಡುವಂತಿಲ್ಲ ದಾಳಿಯಲ್ಲಿ ವಿನಯ್ ಕೊಂಚ ಡಿಫೆಂಡರ್ಗಳು ಎಡವಟ್ಟು ಮಾಡಿದ್ರ ಸೂಪರ್ ಭೂದಷ್ಟದಲ್ಲೂ ಕೂಡ ಬಳಿ ಮಾತದ ಕಾದೊಡ್ಬೇಕಾಗ್ತಾ ಇದೆ ಭಕ್ತಿ ಪೂಜಾರಿ ಜರ್ಸಿ ನಂಬರ್ 33 ಪೂಜಾರಿ ಅಂಕಣದ ಬಲಭಾಗದಲ್ಲಿರುವವರೆಗೂ ಕೂಡ ಪಂದ್ಯಾಟ ಉಳಿದಿದೆ ಬೋನಸ್ ಮಾಡುವಂತ ಪ್ರಯತ್ನ ಕೂಡವಾಗಿದೆ ದಾಳಿಯಲ್ಲಿ ಪೂಜಾರಿ ಎಲ್ಲರ ಚಿತ್ತ ಪೂಜಾರಿಯ ಅತ್ತ ಬೋನಸ್ ಮಾಡುವಂತ ಪ್ರಯತ್ನಗಳು ಕೊನೆಗೆ 3 ನಿಮಿಷ ಯಾಸಿಸ ಬೋನಸ್ ಪಾಯಿಂಟ್ 6-5 ಒಂದಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ ಕನ್ನಡ 6-5 ಪಂದ್ಯಾಟ ಯಾರಿಗೆ ನೇರವಾಗಿ ಫೈನಲ್ಗೆ ಜಿಗಿತ ಪಂದ್ಯಾಟ ಮೊದಲನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದವ ಇನ್ನು ಕೇವಲ 2 ನಿಮಿಷದ ಆಟ ಬಾಕಿ ಇದೆ ಅದೇ ರೀತಿ 2 ಪಂದ್ಯಾಟ ಮಾತ್ರ ಬಾಕಿ ಇದೆ 2ನೇ ಸೆಮಿಫೈನಲ್ ಪಂದ್ಯಾಟ 1 ಫೈನಲ್ ಪಂದ್ಯಾಟ ದಾಳಿಯಲ್ಲಿ ಪೂಜಾರಿ ಬೋನಸ್ ಮಾಡುವಂತ ಪ್ರಯತ್ನ ಗಾಡಿಯಲ್ಲಿ ಪೂಜಾರಿ ಕಾದೊಡ್ಬೇಕಾಗ್ತಾ ಇದ್ದ ಪುರಸ್ಕಾರ ಮತ್ತೆ 6-6 ಸಮಬಲಕ್ಕೆ ಬರ್ತಾ ಇದೆ ಪಂದ್ಯಾಟ 6-6 ಸಮಬಲ ಮಹಬಲ ಎಂಬ ಲೆಕ್ಕಾಚಾರದ ಕ್ಷಣನೀಯ ಘನತೆಯಲ್ಲಿ ನಾವಿರುವಂತ ಎದುರಾಳಿ ಪಾಳ್ಯದಲ್ಲಿ ವಿನಯ ದಾಳಿಯಲ್ಲಿ ಕೊನೆಯ 1 ನಿಮಿಷ ಲಾಸ್ಟ್ 1 ಮಿನಿಟ್ ಯಾರಿಗೆ ಫೈನಲ್ಗೆ ಲೆಗೆಚ ಎಲ್ಲರ ಚಿತ್ತ ಸೆಮಿಫೈನಲ್ ಪಂದ್ಯದತ್ತ
ಎಲ್ಲರೂ ಚಿತ್ತ ಸೆಮಿಫೈನಲ್ ಪಂದ್ಯದತ್ತ ದಾಳಿಯಲ್ಲಿ ಪೂಜಾರಿಯ ದಾಳಿಗಳು ಆರಂಭಗೊಂಡಾಗಿದೆ. ಯಾವ ಸಂದರ್ಭದಲ್ಲಾದರೂ ಪಂದ್ಯಾಟದ ಸಂಪೂರ್ಣ ಚಿತ್ರಣವನ್ನು ಬದಲಿಸುವ ಆಟಗಾರರ ಸಾಮರ್ಥ್ಯ ಬರುವಂತ ದಾಳಿಗಾರ ಪೂಜಾರಿ. ಪೂಜಾರಿ ಪೂಜಾರಿ ಬೋನಸ್ ಪ್ಲಸ್ ಪಾಯಿಂಟ್. ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ಮರಳಿದಂತ ಆಟಗಾರ 8-6 ಪಂದ್ಯಾಟ. 8-6 ಪಂದ್ಯಾಟ. 8-6 ಶಶಾಕ 9-6. ನಿಲ್ಲಿ ಪೂಜಾರಿ ಅಲ್ಲಲ್ಲಿ ಒಂದು ನಿಮಿಷ 9-6 ಪಂದ್ಯಾಟ. ಫೈನಲ್ಗೆ ನೇರವಾಗಿ ಜಿಗಿತ ಪಡೆಯುವುದರಲ್ಲಿ ಇನ್ನೊಂದು ಮಾತಿಲ್ಲ. ಮಲ್ಲಿಕಾರ್ಜುನ ಹೆಮ್ಮವರು ಕಾದಾಡಲೇಬೇಕಾದಂತ ಅನಿವಾರ್ಯತೆ. 9-6 ಪಂದ್ಯಾಟ. 9-6. ಹಲೋ ಹುಲಿಗಳು ಅಬ 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 7-9 ಇವನ